ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಪಾಲಿಕೆಯ ಆಯುಕ್ತೆ ಆರತಿ ವಿರುದ್ಧ ದೂರು. ಲೋಕಾಯುಕ್ತ ಪೊಲೀಸ್ ಮಹಾನಿರೀಕ್ಷಕರಿಗೆ ದೂರು ಕೊಡಲಾಗಿದೆ. ನಾಗರಿಕ ಹಕ್ಕು ಹೋರಾಟ ಸಮಿತಿ ಉಪಾಧ್ಯಕ್ಷರಿಂದ ದೂರು ಕೊಡಲಾಗಿರುವುದು. ಆರತಿ ವಿರುದ್ಧ ಇದೀಗ ದೂರು. ಲೋಕಾಯುಕ್ತ ಪೊಲೀಸ್ ಮಹಾನಿರೀಕ್ಷಕರಿಗೆ ದೂರನ್ನು ಕೊಡಲಾಗಿರುವುದು. ನಾಗರಿಕ ಹಕ್ಕು ಹೋರಾಟ ಸಮಿತಿ ಉಪಾಧ್ಯಕ್ಷರಿಂದ ದೂರು ಕೊಡಲಾಗಿದೆ. ಉಪಾಧ್ಯಕ್ಷ ಗಣೇಶ್ ಸಿಂಗ್ರಿಂದ ಲೋಕಾಯುಕ್ತರಿಗೆ ದೂರು ಕೊಡಲಾಗಿರುವುದು. ಕಾನೂನು ವಿರುದ್ಧವಾಗಿ ಖಾತಾ ಮಾಡಿಕೊಟ್ಟಂತಹ ಆರೋಪ ಇದು. ಯಶವಂತಪುರ ವ್ಯಾಪ್ತಿಯಲ್ಲಿ ಹೆಮ್ಮಿಗೆಪುರ ವಾರ್ಡಿನ ಜಮೀನಿದು. ಸತೀಶ್ ಎಂಬುವರ 10 ಎಕರೆ ಜಮೀನನ್ನ ಖಾಸಗಿ ಸಂಸ್ಥೆ ಹೆಸರಿಗೆ ಖಾತಾ ಮಾಡಿಕೊಟ್ಟಂತಹ ಆರೋಪ. ಕಾಸಾ ಗ್ರ್ಯಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಹೆಸರಿಗೆ ಖಾತಾವನ್ನ ಮಾಡಿಕೊಟ್ಟಿರೋದು. ಕಾನೂನನ್ನ ಗಾಳಿಗೆ ತೂರಿ ಖಾತಾ ಮಾಡಿದ್ದಾರೆ ಅಂತ ದೂರು ಕೊಡಲಾಗಿದೆ. 5 ಕೋಟಿ ರೂಪಾಯಿ ಲಂಚ ಪಡೆದ ಜಂಟಿ ಆಯುಕ್ತೆ ಆರತಿ ಮತ್ತು ಆನಂದ್, ಉಪ ಆಯುಕ್ತ ಅಬ್ದುಲ್ ರಬ್, ಕಂದಾಯ ಅಧಿಕಾರಿ ರಮೇಶ್ ರಾಥೋಡ್, ಕಂದಾಯ ಪರಿವೀಕ್ಷಕ ಶಿವಕುಮಾರ್ ಲಂಚ ಪಡೆದಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಪಾಲಿಕೆಗೆ ಬರಬೇಕಿದ್ದ ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಆಗಿದೆ ಅಂತ ಇದೀಗ ದೂರು ಕೊಟ್ಟಿದ್ದಾರೆ. ನ್ಯಾಯಯುತವಾಗಿ ಬರಬೇಕಾಗಿದ್ದ ಕೋಟ್ಯಾಂತರ ರೂಪಾಯಿಗಳಷ್ಟು ಮೊತ್ತದ ಸುಧಾರಣಾ ಶುಲ್ಕ ಅಥವಾ ಅಭಿವೃದ್ಧಿ ಶುಲ್ಕ ವಂಚನೆ ಆಗಿದೆ ಅಂತ ದೂರು ಕೊಟ್ಟಿರೋದು. ಜಂಟಿ ಆಯುಕ್ತರಾಗಿರುವ ಆರತಿ ಆನಂದ್ ವಿರುದ್ಧ ಇದೀಗ ಲೋಕಾಯುಕ್ತ ಪೊಲೀಸ್ ಮಹಾನಿರೀಕ್ಷಕರಿಗೆ ದೂರು ಕೊಡಲಾಗಿದೆ. ಬೆಂಗಳೂರು ನಾಗರಿಕ ಹಕ್ಕು ಹೋರಾಟ ಸಮಿತಿಯ ಉಪಾಧ್ಯಕ್ಷ ಗಣೇಶ್ ಸಿಂಗ್ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಮಿಗೆಪುರ ವಾರ್ಡಿನ ಅಥವಾ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿಯ ಮಲ್ಲಸಂದ್ರ ಜಮೀನಿದು. ಆ ಜಮೀನಿನ ಒಂದು 10 ಎಕರೆ ಸ್ವತ್ತಿಗೆ ಸತೀಶ್ ಸಿಜಿ ಎಂಬುವರ ಮಾಲೀಕತ್ವದ ಒಂದು ಕಂಪನಿ ಕಾಸಾ ಗ್ರ್ಯಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಸಂಸ್ಥೆಯ ಹೆಸರಿಗೆ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಖಾತವನ್ನು ಮಾಡಿಕೊಟ್ಟಿದ್ದಾರೆ ಅಂತ ದೂರು ಕೊಡಲಾಗಿದೆ. ಅದು ಅಲ್ಲದೆ ಇದಕ್ಕಾಗಿ 5 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಹಣವನ್ನು ಲಂಚದ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಅಂತ ದೂರು ಕೊಟ್ಟಿರೋದು. ಅದು ಆರತಿ ಆನಂದ್, ಅಬ್ದುಲ್ ರಬ್, ರಮೇಶ್ ರಾಥೋಡ್ ಮತ್ತು ಕಂದಾಯ ಪರಿವೀಕ್ಷಕ ಶಿವಕುಮಾರ್ ಇವರು ಪಡೆದಿದ್ದಾರೆ ಅಂತ ದೂರು ಕೊಡಲಾಗಿದೆ. ಇದರ ಜೊತೆಗೆ ಈ ಅಧಿಕಾರಿಗಳ ವಿರುದ್ಧ ಫೆಬ್ರವರಿ 11ರಂದು ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ರಮೇಶ್ ಎನ್ಆರ್ ಅವರು ಕೂಡ ದೂರುಗಳನ್ನು ಕೊಟ್ಟಿದ್ರಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವರೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಆರತಿಯ ವಿರುದ್ಧ ದೂರಾಗಿರೋದು ಪಶ್ಚಿಮ ಪಾಲಿಕೆಯ ಆಯುಕ್ತೆ. ಯಾವ ಕಾರಣಕ್ಕಾಗಿ ದೂರು, ಯಾವೆಲ್ಲ ಆರೋಪಗಳನ್ನು ಈ ದೂರಿನಲ್ಲಿ ಮಾಡಲಾಗಿದೆ? ದೊಡ್ಡ ಭ್ರಷ್ಟಾಚಾರ ಆರೋಪ ಹೊತ್ತಿರುವಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಏನು ಮುಖ್ಯವಾದ ಆರೋಪ ಇರುವಂತದ್ದು, ಆರತಿ ಆನಂದ್ ಅವರು ಏನಿದ್ದಾರೆ, ಇವರು KS ಅಧಿಕಾರಿ ಕೂಡ. ಈಗ ಏನು ಇವರು ಪಶ್ಚಿಮ ಪಾಲಿಕೆಯ ಜಾಯಿಂಟ್ ಕಮಿಷನರ್ ಆಗಿದ್ದಾರೆ. ಇವರು ಮತ್ತೆ ಇತರ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಈಗ ಸುಮಾರು 5 ಕೋಟಿ ಬೆಲೆ ಬಾಳು 5 ಕೋಟಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ. ಅಂದ್ರೆ ಯಾವ ಒಂದು ಜಾಗಕ್ಕೆ ಖಾತೆ ಮಾಡ್ಕೊಡ್ಲಿಕ್ಕೆ ಬರೋದೇ ಇಲ್ಲ, ಆ ಜಾಗಕ್ಕೆ ಇವರು ಖಾತವನ್ನ ಮಾಡ್ಕೊಟ್ಟಿದ್ದಾರೆ. ಮೊದಲು ಫಸ್ಟ್ 4,000 ಚದರ ಅಡಿ ಈ ಜಾಗಕ್ಕೆ ಅವರು ಖಾತಾ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ NR ರಮೇಶ್ ಅವರು ಕಂಪ್ಲೇಂಟ್ ಕೊಡ್ತಾರೆ, ಕಮಿಷನರ್ ಗಮನಕ್ಕೆ ಬರುತ್ತೆ, ಅದನ್ನ ಡ್ರಾಪ್ ಮಾಡ್ತಾರೆ. ಅದೇ ಮಾಡಕ್ಕಾಗಲ್ಲ ಅಂದ್ರೆ ರದ್ದು ಮಾಡ್ತಾರೆ. ತದನಂತರ ಏನ್ ಮಾಡ್ತಾರೆ, ಅದ್ರ ಪಕ್ಕದಲ್ಲಿರುವಂತಹ ಸರ್ವೆ ನಂಬರ್ಗಳಿದೆಯಲ್ಲ ಆ ಜಾಗಕ್ಕೆ, ಅಂದ್ರೆ ಸುಮಾರು 6,000 ಅಡಿಗಳಿಷ್ಟಿರುವಂತ ಜಾಗಕ್ಕೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬರುವಂತ ಈ ಜಾಗಕ್ಕೆ ಖಾತವನ್ನ ಇವರು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಜೊತೆನಲ್ಲಿ ಈ ಹಿಂದೆ 4,000 ಚದುರ ಅಡಿದೇನೋ ಕ್ಯಾನ್ಸಲ್ ಮಾಡಿದಲ್ಲ, ಅದು ಪ್ಲಸ್ 6,000 ಎರಡನ್ನೂ ಜಾಯಿಂಟ್ ಮಾಡಿ ಒಂದು ಖಾತ ಅಂತೇಳಿ ಸೃಷ್ಟಿ ಮಾಡಿ ಖಾತವನ್ನ ಇಶ್ಯೂ ಮಾಡ್ಬಿಟ್ಟಿದ್ದಾರೆ. ಇದು ಏನಾಗಿದೆ ಅಂತಂದ್ರೆ, ಇದು ಖಾತಾ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಸ್ಪಷ್ಟವಾದ ಒಂದು ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇರೋದು. ಜೊತೆನಲ್ಲಿ ಕಂದಾಯ ಇಲಾಖೆಯ ಏನ್ ಕಮಿಷನರ್ ಇದ್ದಾರೆ ಅವ್ರ ಗಮನಕ್ಕೆಲ್ಲ ತರಬೇಕು ಈ ರೀತಿಯಾಗಿ ಖಾತವನ್ನ ಕೊಡೋ ಸಂದರ್ಭದಲ್ಲಿ. ಆದ್ರೆ ಈ ಅಧಿಕಾರಿ ಭ್ರಷ್ಟಾಚಾರಗಳನ್ನ ಎಸಗಿ ಇವರು ಖಾತವನ್ನ ಅಕ್ರಮ ಕೊಟ್ಟಿದ್ದಾರೆ ಅನ್ನುವಂತ ಆರೋಪದ ಅಡಿ ಈಗ ಲೋಕಾಯುಕ್ತ
IG ಅವರು ಇದ್ದಾರಲ್ಲ ಅವರಿಗೆ ಕಂಪ್ಲೇಂಟ್ ದೂರು ದಾಖಲಾಗಿರುವಂತದ್ದು. ಲೋಕಾಯುಕ್ತ ಇದನ್ನ ಬಹಳ ಒಂದು ತನಿಖೆಯನ್ನು ಆರಂಭ ಮಾಡಿದ್ರೆ ಕೂಡಲೇ ಈ ಅಧಿಕಾರಿಗಳಿಗೆ ನೋಟಿಸ್ ಕೊಡುವಂಥದ್ದು, ತನಿಖೆಯನ್ನ ಮಾಡುವಂಥದ್ದು, ಬಂಧಿಸುವ ಸಾಧ್ಯತೆ ಇದೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು ನಮಗೆ. ಇದು ಸಂಬಂಧಪಟ್ಟಂತೆ ಇವತ್ತು ದೂರು ದಾಖಲಾಗಿರೋನಲ್ಲಿ ಇದನ್ನು ಸಮಗ್ರ ತನಿಖೆ ಆರಂಭ ಆಗಿದೆ. ಈಗ ಈ ಅಧಿಕಾರಿ ಜೈಲು ಸೇರುವ ಭೀತಿ ಎದುರಾಗಿರುವಂಥದ್ದು. ಈಗ NR ರಮೇಶ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿರುವಂಥದ್ದು ನಾವು ನೋಡಿದ್ದೇವೆ, ದಾಖಲೆ ಸಮೇತ ಕೊಟ್ಟಿರುವಂಥದ್ದು. ಯಾವ ಜಮೀನಿಗೆ ಖಾತಾ ಕೊಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಆ ಜಮೀನ ದಾಖಲೆಗಳು ಸರಿ ಇಲ್ಲದ ಸಂದರ್ಭದಲ್ಲಿ ಅಂತ ಜಾಗಗಳಿಗೆ ಖಾತಾನು ಕೊಡ್ಲಿಕ್ಕೆ ಬರೋದಿಲ್ಲ. ಎಲ್ಲಾ ದಾಖಲೆಗಳು ಸರಿ ಇದ್ರೆ ಮಾತ್ರನೇ ಒಂದು ಜಾಗಕ್ಕೆ ಖಾತಾ ಕೊಡ್ಲಿಕ್ಕೆ ಬರುತ್ತೆ. ಆದ್ರೆ ಇಲ್ಲಿ ಅಕ್ರಮವಾಗಿ ಖಾತಾ ಕೊಟ್ಟಿದ್ದಾರೆ ಅಂತ ಆರೋಪ ಆರತಿ ಅವರ ಮೇಲೆ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ದೂರು ದಾಖಲಾಗಿರೋ ಹಿನ್ನೆಲೆಯಲ್ಲಿ ಈಗ ಅವ್ರ ಮೇಲೆ ನೋಟಿಸ್ ಅನ್ನ ಕೊಡುವಂತ ಕೆಲಸ ಮತ್ತೆ ಅವರು ಲೋಕಾಯುಕ್ತ ತನಿಖೆಗೆ ಒಳಗಾಗುವಂತ ಸಂಕಷ್ಟ ಈಗ ಎದುರಾಗಿರುವಂತದ್ದು. ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.